ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏಪ್ರಿಲ್ 6, 7, 8, 9, 10ರಂದು ವಿಶೇಷವಾಗಿ ಎಂ ಅಕ್ಷರದ ವ್ಯಕ್ತಿಯಿಂದ ನಿಮಗೆ ನಡೆಯುವಂತಹ ಘಟನೆ ಇದೇ ಆಗಿರುತ್ತದೆ. ಏಕಾಂತ ಸ್ಥಳದಲ್ಲಿ ಕುಳಿತು ನಾವು ತಿಳಿಸುವಂತಹ ಮಾಹಿತಿಯನ್ನ ಪ್ರತಿಯೊಂದು ನಿಮಿಷವೂ ಕೂಡ ಗಮನವಿಟ್ಟು ಕೇಳಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ವಿಶೇಷವಾದ ತಿರುವುಗಳು ಬರುತ್ತದೆ, ಯಾವ ರೀತಿ ಅದೃಷ್ಟ ಬದಲಾವಣೆಯನ್ನು ತರುತ್ತದೆ ಎಂಬ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಎಂ ಅಕ್ಷರದ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡುತ್ತೀರಾ. ಇದು ಈ ರಾಶಿ ಚಕ್ರದವರ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಮೌನ ಅಂದರೆ ಅತ್ಯಂತ ಶಕ್ತಿಶಾಲಿಯಾಗಿ ಪ್ರಭಾವ ಬೀರುವಂತಹ ಸಮಯ ಬರುತ್ತದೆ. ಹೊರಗೆ ದೊಡ್ಡದಾಗಿ ಕಾಣಿಸದಿದ್ದರೂ ಕೂಡ ಒಳಗೆ ನಿಮ್ಮ ಆತ್ಮಾವಲೋಕನವಾಗುವಂತಹ ಸಮಯ. ನಿಮ್ಮ ನಿರ್ಧಾರಗಳು, ಆಲೋಚನೆಗಳು, ಸೂಚನೆಗಳು ಇವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ನೋವು, ಕಷ್ಟ, ಎದುರಿಸಿದಂತಹ ನಿರಾಸೆಗಳು, ನಿಮ್ಮ ಒಳ್ಳೆಯತನವನ್ನ ತಪ್ಪಾಗಿ ಅರ್ಥೈಸಿಕೊಂಡಂತಹ ಸಂದರ್ಭಗಳು ಇವೆಲ್ಲವೂ ಕೂಡ ಆಕಸ್ಮಿಕವಾಗಿರೋದಲ್ಲ. ಈಗ ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಎಂಬಂತಹ ಅರಿವು ನಿಮ್ಮ ಜೀವನಕ್ಕೆ ಬರುತ್ತದೆ. ನನ್ನ ಜೀವನ ಹೇಗೆ ಸಾಗುತ್ತದೆ, ನನಗೆ ನಿಜವಾಗಿಯೂ ಬದಲಾವಣೆ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿ ಸಾಕಾಗುವಷ್ಟು ಉತ್ತರವನ್ನ ಪಡೆದುಕೊಳ್ಳುವಂತಹ ಸಮಯ. ಆದರೆ ಅವುಗಳಿಗೆ ಉತ್ತರ ಸಿಗುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು, ಮನಸ್ತಾಪಗಳು, ಕೆಲವೊಂದಿಷ್ಟು ನೋವುಗಳು, ದುಃಖಗಳು ಎಲ್ಲವೂ ಬರುತ್ತದೆ. ಆದರೆ ನೀವು ಅದನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕಲ್ಪಿತವಾದ ಮಾತುಗಳಲ್ಲ, ಆದರೂ ಕೂಡ ವಿಶ್ಲೇಷಣೆಯ ಆಧಾರದ ಮೇಲೆ ಹೇಳಲಾಗುವಂತಹ ಸ್ಪಷ್ಟವಾದ ಸೂಚನೆಗಳು. ಈ ರಾಶಿಯವರ ಜೀವನದಲ್ಲಿ ಏನಾಗುತ್ತದೆ, ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಸಮಯ ಸಿಗುವಂತಹ ಪ್ರತಿಯೊಂದು ಸೂಚನೆ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತದೆ, ನಿಮ್ಮೊಂದಿಗೆ ಪ್ರಯಾಣಿಸಬೇಕಾದಂತವರು ಯಾರು, ನಿಮ್ಮಿಂದ ದೂರವಿರಬೇಕಾದವರು ಯಾರು, ಎಲ್ಲವನ್ನ ನಿಮಗೆ ಅರ್ಥವಾಗುವಂತೆ ವಿವರವಾಗಿ ತಿಳಿಸುತ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಪ್ರತಿಯೊಂದು ಮಾತು ನಿಮಗೆ ಸಂಕೇತವಾಗಿ ನಿಮ್ಮ ಜೀವನಕ್ಕೆ ದಾರಿ ತೋರಿಸುವಂತಹ ಸೂಚನೆಯಾಗಬಹುದು. ಹಾಗೆಯೇ ಈ ಒಂದು ವಿಡಿಯೋ ನೋಡುವ ಮೊದಲು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕುಲದೇವರ ಹೆಸರನ್ನ ಕಮೆಂಟ್ ಮಾಡಿ. ಖಂಡಿತವಾಗಿ ಆ ದೇವರ ಆಶೀರ್ವಾದ, ಕೃಪೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಈ ಪರಾಭವ ನಾಮ ಸಂವತ್ಸರದಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಬಹುದು. ಮನಸ್ಪೂರ್ವಕವಾಗಿ ನಿಮ್ಮ ಜೀವನ ಅದೃಷ್ಟದ ತಿರುವಿನಿಂದ ಸಂಪೂರ್ಣವಾಗಿ ನೀವು ಬಯಸುವಂತಹ ಬದುಕನ್ನ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವು ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಎಲ್ಲ ತೊಂದರೆಗಳು ಕೂಡ ದೂರವಾಗುತ್ತೆ, ಅಥವಾ ಯಾವ ರೀತಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂತಹ ಪ್ರತಿಯೊಂದು ದಿನದ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಇದೇ ರೀತಿಯ ದೈವವಾಗಿರುವಂತಹ ವಿಶೇಷವಾದ ನುಡಿಗಳು ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತದೆ. ಜ್ಯೋತಿಷ್ಯ ಎಂದರೆ ಕೇವಲ ಒಂದು ಮಾತನ್ನ ಹೇಳೋದಲ್ಲ, ಖಂಡಿತವಾಗಿ ನಿಮ್ಮ ಭವಿಷ್ಯವನ್ನ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರತಕ್ಕಂತಹ ವಿಶೇಷವಾಗಿರುವಂತಹ ಆಧಾರ ಸ್ತಂಭ. ಗ್ರಹಗಳ ವಿಶೇಷವಾದ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರೇರೇಪಣೆ ಆಗುತ್ತದೆ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಒಂದು ಮಾತು ನೆನಪಾಗುತ್ತದೆ, ಎಂತಹ ಪರಿಸ್ಥಿತಿಯಲ್ಲಿದ್ರೂ ಕೂಡ ಅವರ ಮುಖದಲ್ಲಿ ನಗು ಮಾತ್ರ ಕಡಿಮೆ ಆಗೋದಿಲ್ಲ. ಯಾರಿಗಾದ್ರೂ ಸಹಾಯ ಮಾಡಬೇಕಂದ್ರೆ ಮೊದಲು ನಿಲ್ಲುವಂತಹ ಮನಸ್ಥಿತಿ ಅವರದ್ದು. ತಮ್ಮ ಮನಸ್ಸಿನಲ್ಲಿ ನೋವಿದ್ರೂ ಕೂಡ ಪಕ್ಕದವರಿಗೆ ಸಹಾಯ ಮಾಡ್ತಾರೆ. ಸಂತೋಷವಾಗಿ ಕಾಣುವಂತಹ ವರ್ತನೆ ದೇವರು ಈ ರಾಶಿಯವರಿಗೆ ಖಂಡಿತವಾಗಿ ಕೊಟ್ಟಿದ್ದಾರೆ. ಒಳ್ಳೆಯ ಮನಸ್ಸು ನೀಡಿರೋದ್ರಿಂದ ಈ ರಾಶಿಯವರಿಗೆ ಯಾವುದೇ ಕಷ್ಟ ಬಂದರೂ ಕೂಡ 10 ಜನರು ಇವರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂತಹ ಸಮಯಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸನ್ನ ಕೆಲವರು ನೋಯಿಸ್ತಾರೆ. ನೀವು ಏನೇ ಮಾಡಿದರೂ ಕೂಡ ಅದು ತಪ್ಪು ಎನ್ನುವಂತೆ ತೋರಿಸ್ತಾರೆ. ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮಲ್ಲಿರುವ ಒಳ್ಳೆಯತನವೇ ನಿಮ್ಮನ್ನ ನಿಲ್ಲಿಸುವಂತಹ ಅಡಿಪಾಯ. ಆದ್ದರಿಂದ ಈಗ ಬರಲಿರುವಂತಹ ದಿನಗಳು ಅದೇ ಒಳ್ಳೆಯತನಕ್ಕೆ ತಕ್ಕ ಫಲಿತಾಂಶವನ್ನ ತರುವಂತಹ ದಾರಿದೀಪವನ್ನ ತೋರಿಸುವಂತಹ ಸಂದರ್ಭ. ವೃಶ್ಚಿಕ ರಾಶಿಯವರ ಎಂ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ, ಆ ದೈವ ಅನುಗ್ರಹ ನಿಧಾನವಾಗಿ ನಿಮ್ಮ ದಾರಿಗೆ ತಲುಪುತ್ತಿದೆ. ಇಷ್ಟು ದಿನ ನೀವು ಎದುರಿಸಿದಂತಹ ಅವಮಾನಗಳು, ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಂತಹ ನೋವುಗಳು ಆ ಕಾಲವೇ ನೋಡಿಕೊಳ್ಳುತ್ತದೆ. ಖಂಡಿತವಾಗಿ ನೀವು ಮಾಡುವಂತಹ ಒಳ್ಳೆಯ ಕಾರ್ಯಗಳಿಗೆ, ಸತ್ಕರ್ಮಗಳಿಗೆ ಉತ್ತಮವಾದ ಫಲಿತಾಂಶವನ್ನ ಪಡೆದುಕೊಳ್ಳುತ್ತೀರಾ. ನಿಮ್ಮ ಕಷ್ಟಗಳು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಘಟನೆಗಳು ಜರುಗೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ನೀವು ಮಾಡಿದಂತಹ ಸಣ್ಣ ತಪ್ಪುಗಳನ್ನ ಸಹ ದೊಡ್ಡದಾಗಿ ತೋರಿಸುವಂತಹ ಜನರು ನಿಮ್ಮ ಪಕ್ಕದಲ್ಲಿ ಇರೋದ್ರಿಂದ ನೀವು ಅವರಿಂದ ಎಚ್ಚರಿಕೆಯಿಂದ ಇರಬೇಕು. ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಮನವಾಗುತ್ತೆ. ಅದೇ ರೀತಿ ಇಬ್ಬರು ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಬರ್ತಿದ್ದಾರೆ. ಇವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಜೀವನ ನರಕವಾಗುತ್ತದೆ.
ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ಈ ಸಮಯ ಮೊದಲಿಗೆ ಸಿಹಿ ಸುದ್ದಿಯಿಂದ ಪ್ರಾರಂಭ ಮಾಡೋಣ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಈಗ ಒಬ್ಬ ವ್ಯಕ್ತಿ ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ವಿಶೇಷವಾದ ವ್ಯಕ್ತಿ ಶಕ್ತಿಯಾಗಿ ನಿಲ್ತಾರೆ. ನಿಮಗೆ ಬಹಳಷ್ಟು ಶುಭ ಫಲಿತಾಂಶಗಳನ್ನು ತರ್ತಾರೆ. ಏಕೆಂದ್ರೆ ನೀವು ಗೆಲ್ಲುತ್ತೀರಾ. ನಿಮ್ಮ ಜೀವನದಲ್ಲಿ ಕಾಲವು ನಿಮ್ಮನ್ನ ಎಲ್ಲರಿಗಿಂತ ಮುಂಚಿತವಾಗಿ ಗೆಲ್ಲಿಸುತ್ತದೆ. ಏಪ್ರಿಲ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ. ನಿಮ್ಮ ಜೀವನದಲ್ಲಿ ಹೊಸ ತಿಂಗಳು ಪ್ರಾರಂಭವಾಗುವಂತಹ ಏಪ್ರಿಲ್ ಅಂದ್ರೆ ಆರಂಭವಾದ ಸಂದರ್ಭದಲ್ಲೇ ನಿಮಗೆ ಕೆಲವೊಂದಿಷ್ಟು ಶುಭ ಸೂಚನೆಗಳನ್ನ ದೇವರು ಕೊಟ್ಟಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಬಾಗಿಲು ತೆರೆಯುತ್ತದೆ. ಅಯ್ಯೋ, ನಾನು ಇಷ್ಟು ದಿನ ಪಾಪ ಮಾಡಿಕೊಂಡು ಬಂದಿದ್ದೇನೆ, ಆದರೂ ಕೂಡ ನನಗೆ ಇಷ್ಟೊಂದು ಕಷ್ಟಗಳು ಏನಕ್ಕೆ ಬರ್ತಾ ಇದೆ. ನನ್ನ ಜೀವನದಲ್ಲಿ ಎಲ್ಲರಿಗೂ ಕೂಡ ಪಾಪ ಕಷ್ಟ ಅಂತ ಸಹಾಯ ಮಾಡಿದಂತಹ ಕ್ಷಣಗಳೇ ಹೆಚ್ಚು. ಆದರೆ ನನ್ನ ಕಷ್ಟಗಳಿಗೆ ಯಾರು ಸಹಾಯ ಮಾಡುವಂತಹ ದಿನಗಳು ಯಾವಾಗ ಬರುತ್ತದೆ ಎಂದು ನೀವು ಕೊರಗುತ್ತಾ ಕೂರ್ತಾ ಇದ್ರಿ. ಆದ್ರೆ ಈಗ ನಿಮ್ಮ ಕೆಲಸಗಳು ನಿಧಾನವಾಗಿ ಸಾಗುತ್ತದೆ. ಎಂ ಅಕ್ಷರದ ವ್ಯಕ್ತಿಯ ಮೂಲಕ ದೇವರು ನಿಮ್ಮನ್ನ ಕಾಪಾಡ್ತಾನೆ ಅಂತ ಸೂಚನೆಯನ್ನ ಕೊಡ್ತಾನೆ. ನೀವು ಎಲ್ಲಾ ರೀತಿಯ ಕಷ್ಟಗಳನ್ನ, ಪರೀಕ್ಷೆಗಳನ್ನ ಸಂಪೂರ್ಣವಾಗಿ ನಿರ್ವಹಿಸಿದ್ದೀರಾ. ಇದು ಪ್ರತೀಕಾರವಲ್ಲ, ಇದು ಹಿಂತಿರುಗಿಸುವುದು ಕೂಡ ಅಲ್ಲ, ಇದು ಕೋಪ ಕೂಡ ಅಲ್ಲ. ಇದು ಕೆಲವು ಕಾರಣಗಳು ಮತ್ತು ನ್ಯಾಯ ಮಾಡುವಂತಹ ತಕ್ಷಣ ನಿಮಗೆ ದೇವರು ಹೊಸ ಅಧ್ಯಾಯವನ್ನ ಶುರು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಡುಗೊರೆಯಾಗಿ ನಿಮಗೆ ಎಂ ಅಕ್ಷರದ ವ್ಯಕ್ತಿಯ ಭೇಟಿಯಾಗುತ್ತದೆ. ಅವರು ಬಂದ ನಂತರ ನಿಮ್ಮ ಜೀವನ ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಅದೃಷ್ಟವಂತರು ಎಂದು ಸಾಬೀತುಪಡಿಸಿಕೊಳ್ತೀರಾ. ಈ ಸಮಯ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ನಡೆಯುವಂತಹ ತಪ್ಪು ನಿರ್ಧಾರಗಳು, ತಪ್ಪು ತೊಂದರೆಗಳು, ತಿಳುವಳಿಕೆಗಳು ದೂರವಾಗುತ್ತೆ. ಆದರೆ ಎಂ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳು ಶತ್ರುಗಳ ಮೂಲಕ ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಮಾಟ ಮಂತ್ರ, ತಪ್ಪುಗಳು, ಒಟ್ಟಾರೆಯಾಗಿ ಕಪ್ಪು ತಂತ್ರಗಳನ್ನ ಮಾಡಿಸ್ತಾ ಇದ್ದಾರೆ. ನಿಮ್ಮ ಜೀವನವನ್ನ ಒಟ್ಟಾರೆಯಾಗಿ ಸರ್ವನಾಶ ಮಾಡೋದೇ ಅವರ ಮುಖ್ಯ ಉದ್ದೇಶವಾಗಿರುತ್ತೆ. ಏಕೆಂದ್ರೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳ್ತಾರೆ, ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಮೂಡಿಸ್ತಾರೆ. ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಕಟ್ಟಾಕಿ ಕೂರಿಸಿದ್ದಾರೆ. ಈ ಸಮಯದಲ್ಲಿ ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಬರಬೇಕು ಅಂದ್ರೆ ನಾವು ಹೇಳುವಂತಹ ಪರಿಹಾರವನ್ನ ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಏಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಅವಾಗ ತಪ್ಪುಗಳು ಬರ್ತಾ ಇದೆ, ಪ್ರತೀಕಾರಗಳು ಬರ್ತಾ ಇದೆ. ಯಾವುದೇ ಯೋಚನೆ ಮಾಡಿದ್ರು ಕೂಡ ತೊಂದರೆಗಳೇ ಕಾಣಿಸ್ತಾ ಇದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಶಿಕ್ಷೆ ಎಂಬ ಮಾತು. ಆದರೆ ಈ ಒಂದು ರಾಶಿ ಚಕ್ರದವರಿಗೆ ಈ ಒಂದು ಸಂದರ್ಭ ಏಪ್ರಿಲ್ ಕೊನೆಯಿಂದ ನೀವು ಎದುರು ನೋಡುತ್ತಿರುವಂತಹ ಒಂದು ಮಾತನ್ನ ಕೇಳುತ್ತೀರಾ. ಅದೇನಂದ್ರೆ, ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡ ಯಾರೋ ಒಬ್ಬರು ನಿಮ್ಮ ಬಳಿ ಬರುತ್ತಾರೆ. ಖಂಡಿತವಾಗಿ ಅವರು ಬಂದು ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೇವೆ ಎನ್ನುವಂತಹ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ನೀಡ್ತಾರೆ. ಆದರೂ ಕೂಡ ಅವರನ್ನು ನೀವು ನಂಬೋಕೆ ಹೋಗಬೇಡಿ. ಯಾಕಂದ್ರೆ ಶತ್ರುಗಳು ನಿಮ್ಮ ಯಶಸ್ಸಿನ ಸ್ಥಳದಲ್ಲಿದ್ದಾಗ ಅವರು ಬೇಗ ಸಕ್ರಿಯವಾಗ್ತಾರೆ. ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ. ನಿಮ್ಮ ಬಗ್ಗೆ ಸಿಹಿ ಮಾತುಗಳನ್ನ ಆಡ್ತಾರೆ. ಮುಂದೆ ನಿಮ್ಮವರಿಗೆ ಒಳ್ಳೆಯವರಂತೆ ನಟಿಸ್ತಾರೆ. ಹಿಂದೆಗಡೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನೇ ಕೂಡ ನಂಬುವಾಗ ಸಮಯವನ್ನ ತೆಗೆದುಕೊಳ್ಬೇಕು. ಇಲ್ಲವಾದಲ್ಲಿ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ. ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿಗಳು ಬಂದರೆ ಅವರು ಸಹಿಸೋದಿಲ್ಲ. ನಿಮ್ಮ ಮನೆ ಸಂತೋಷದಿಂದ ತುಂಬಿದರೆ ಅವರು ದುಃಖಕ್ಕೆ ಒಳಗಾಗ್ತಾರೆ. ಆದ್ದರಿಂದ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ನಾಶ ಅವರಿಗೆ ಸಂತೋಷವನ್ನ ಕೊಡುತ್ತದೆ. ನೀವು ಎಲ್ಲರ ಮುಂದೆ ಕೈ ಚಾಚಬೇಕು, ಭಿಕ್ಷೆ ಬೇಡಬೇಕು ಅನ್ನೋದು ಅವರ ಮನಸ್ಥಿತಿಯಾಗಿರುತ್ತದೆ. ಆದ್ದರಿಂದ ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನೀವು ತಿಳಿವಳಿಕೆಯಿಂದ ಕೆಲವೊಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾರನ್ನೇ ಬೇಕಾದ್ರೂ ನಂಬುವಾಗ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜೀವನದಲ್ಲಿ ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಗ್ರಹಗಳ ಒಂದು ಸ್ಥಿತಿ ಕೂಡ ಅದ್ಭುತವಾಗಿದೆ. ನೀವು ಯಶಸ್ಸನ್ನ ಸಾಧಿಸ್ತೀರಾ. ಎಂ ಅಕ್ಷರದ ವ್ಯಕ್ತಿ ನಿಮಗೆ ಶಕ್ತಿಯಾಗಿ ನಿಂತ್ಕೊಳ್ತಾರೆ. ಆದ್ರೆ ಇಬ್ಬರು ವ್ಯಕ್ತಿಗಳು ನಿಮ್ಮ ಶತ್ರುಗಳು. ಅವರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅವಕಾಶವನ್ನ ದೂರ ಮಾಡ್ತಾರೆ. ಹೊಸ ವ್ಯಕ್ತಿಯನ್ನ ಕೂಡ ನಿಮ್ಮ ಮೇಲೆ ಚಾಡಿ ಸುಳ್ಳುಗಳ ಮೂಲಕ ದೂರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ದರಿಂದ ಗಮನವಿಟ್ಟು ಕೇಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆಯ ಒಂದು ವಿಶೇಷತೆಯನ್ನ ಬರಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಒಂದು ಘಟನೆಗಳು ಪದೇ ಪದೇ ಬರ್ತಾ ಇದ್ರೆ, ನಿಮ್ಮ ಮನಸ್ಸನ್ನ ಬಲವಾಗಿ ತಟ್ತಾ ಇದ್ರೆ, ಈ ಸಂಕೇತ ನಿಮ್ಮ ಜೀವನಕ್ಕೆ ದಿಕ್ಕು ನೀಡುತ್ತದೆ. ಯಾವುದೇ ಒಂದು ಸಂಖ್ಯೆ ಆದ್ರೂ ಸರಿ ಪದೇ ಪದೇ ನಿಮ್ಮ ಕಣ್ಣಿಗೆ ಬೀಳ್ತಾ ಇದ್ರೆ, ಅಥವಾ ಯಾವುದೋ ಒಂದು ಪಕ್ಷಿಗಳು, ಪ್ರಾಣಿಗಳು, ಚಿಟ್ಟೆಗಳು, ಅದರ ಮೂಲಕ ನಿಮಗೆ ದೇವರು ಒಂದು ವಿಶೇಷವಾದ ಸೂಚನೆಯನ್ನ ಕಳಿಸ್ತಾ ಇರ್ತಾರೆ. ಇದರಿಂದಾಗಿ ನೀವು ಇಲ್ಲಿಯವರೆಗೆ ಅನಿಶ್ಚಿತ ಚಿಂತೆಯಲ್ಲಿ ವಿಷಯಗಳ ಬಗ್ಗೆ ಸ್ಪಷ್ಟತೆ ಸಿಗದೆ ಪರದಾಡ್ತಾ ಇದ್ರಿ. ನೀವು ಭಯ ಪಡುತ್ತಿದ್ದಂತಹ ದಾರಿ ವಾಸ್ತವವಾಗಿ ಈಗ ನಿಮಗೆ ದೊರೆಯುವಂತಹ ಒಳ್ಳೆಯದನ್ನ ಮಾಡುವಂತಹ ಸಂದರ್ಭ. ಆದರೆ ಎರಡು ಕೆಟ್ಟ ದೃಷ್ಟಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ನಿಮ್ಮ ಖುಷಿಯನ್ನ, ಏಳಿಗೆ, ಯಶಸ್ಸನ್ನ ಕಂಡು ಅವರು ಸಹಿಸೋದಿಲ್ಲ. ನಿಮಗೆ ಬೇಕು ಬೇಕು ಅಂತಾನೆ ನಾನಾ ರೀತಿಯ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ನೀವು ಮನೆಗೆ ಯಾವುದೇ ಹೊಸ ವಸ್ತು ತಗೊಬಂದ್ರು ಕೂಡ ಅವರು ಸಹಿಸೋದಿಲ್ಲ. ಅದು ಆದಷ್ಟು ಬೇಗ ಕೆಟ್ಟು ಹೋಗುತ್ತೆ. ಮನೆಯಲ್ಲಿ ಗಲಾಟೆಗಳು, ಜಗಳಗಳು, ಕದನ, ಸಾಲಬಾಧೆ, ತೊಂದರೆಗಳು, ಕಷ್ಟ, ದಾರಿದ್ರ್ಯ ಎಲ್ಲ ವೃದ್ಧಿ ಆಗ್ತಾ ಇದೆ ಅಂದ್ರೆ ಅದೇ ಅವರ ಮುಖ್ಯ ಉದ್ದೇಶ.
ಅವರು ನಿಮ್ಮ ಮಕ್ಕಳ ಮೇಲೂ ಸಹ ಕಣ್ಣುಗಳನ್ನು ಹಾಕ್ತಾರೆ. ನಿಮ್ಮ ಕುಟುಂಬದ ಜೀವನವನ್ನ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ. ಅಂತಹ ಜನರನ್ನ ನೀವು ಕಂಡಾಗ ಹೇಗೆ ಎಚ್ಚರಿಕೆಯಿಂದ ಇರಬೇಕಂದ್ರೆ, ಮೊದಲಿಗೆ ನಿಮ್ಮ ಗುಪ್ತ ಸಮಾಚಾರ ಅಥವಾ ರಹಸ್ಯವನ್ನ ತಿಳಿಸಬೇಡಿ. ನಿಮ್ಮ ಮನೆಯಲ್ಲಿ ಯಾವುದೇ ಸಂತೋಷದ ಸುದ್ದಿ ಇದ್ರೂ ಕೂಡ ಯಾರೊಂದಿಗಾದ್ರೂ ಹಂಚಿಕೊಳ್ಬೇಕಾದ್ರೆ ಯೋಚನೆ ಮಾಡಿ ಮುಂದುವರಿಬೇಕು. ಈ ಸಂದರ್ಭ ನೀವು ತೆಗೆದುಕೊಳ್ಳುವಂತಹ ಸಣ್ಣ ಪುಟ್ಟ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಅದ್ಭುತವಾಗಿ ಒಳಿತು ಮಾಡುತ್ತೆ. ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು. ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳಬೇಕು. ದೇವರ ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು. ಮನೆಯನ್ನು ಸ್ವಚ್ಛವಾಗಿರಿಸಬೇಕು. ಧ್ಯಾನ, ಯೋಗ, ಪ್ರಾಣಾಯಾಮ, ಒಳ್ಳೆಯ ಪುಸ್ತಕಗಳನ್ನು ಓದೋದು, ಒಳ್ಳೆಯ ಜನರ ಸಹವಾಸವನ್ನು ಮಾಡೋದು, ವಿಶೇಷವಾಗಿ ನಿಮ್ಮ ಮನಸ್ಥಿತಿಯನ್ನು ಸೂಕ್ತವಾಗಿ ಇಟ್ಕೊಳ್ಳೋದು ಉತ್ತಮ. ಈ ದಿನ ನೀವು ಆಂತರಿಕವಾಗಿ ಶಾಂತಿಯನ್ನು ಅನುಭವಿಸ್ತೀರಾ ಅಂದರೆ ಏಪ್ರಿಲ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ. ಈ ರಾಶಿಯವರಿಗೆ ಜೀವನದಲ್ಲಿ ಒಂದು ಹೊಸದಾದ ಹಂತವು ತಿರುವು ಪ್ರಾರಂಭವಾಗ್ತಾ ಇದೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಆದರೆ ಅವು ಹಂತ ಹಂತವಾಗಿ ದೂರವಾಗುತ್ತೆ. ನೀವು ಎದುರಿಸುವಂತಹ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತೀರಾ. ಆ ದೇವರ ಕೈ ಹಿಡಿದ ದಿನ. ಹಣದ ವಿಚಾರದಲ್ಲೂ ಕೂಡ ಆರ್ಥಿಕವಾಗಿ ಕೂಡ ಬಹಳ ತಾಳ್ಮೆಯಿಂದ ಇರ್ತೀರಾ. ಯಾವುದೇ ವಿಚಾರದಲ್ಲೂ ಕೂಡ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಣದ ವಿಚಾರದಲ್ಲಿ ಕೊರತೆ ಅನ್ನೋದು ಬರೋದಿಲ್ಲ. ತಾಳ್ಮೆಯಿಂದ ನಿರ್ಧಾರವನ್ನ ತೆಗೆದುಕೊಂಡಾಗ ಎಲ್ಲವೂ ಕೂಡ ಸೂಕ್ತವಾಗಿರುತ್ತೆ. ಆದ್ರೆ ಎಂ ಅಕ್ಷರದ ವ್ಯಕ್ತಿ ನಿಮಗೆ ಶಕ್ತಿಯಾಗಿ ನಿಲ್ತಾರೆ. ನಿಮಗೆ ಹೊಸ ಯೋಜನೆಗಳನ್ನ ರೂಪಿಸೋದನ್ನ ತಿಳಿಸಿಕೊಡ್ತಾರೆ. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅದ್ಭುತವಾಗಿ ಲಾಭವನ್ನ ಗಳಿಸಿಕೊಳ್ಳುವಂತಹ ಮಾರ್ಗವನ್ನ ತಿಳಿಸ್ಕೊಡ್ತಾರೆ. ನೀವು ಏನೇ ಒಂದು ಪ್ರತಿಯೊಂದು ಸತ್ಯವನ್ನ ಕೂಡ ಸ್ಪಷ್ಟವಾಗಿ ಪಡೆದುಕೊಳ್ತೀರಾ. ನಿಮ್ಮ ನಷ್ಟಗಳು ದೂರವಾಗುತ್ತೆ. ವಿಳಂಬಗಳು ದೂರವಾಗುತ್ತೆ. ಉತ್ತಮವಾದ ಹಂತಕ್ಕೆ ತಲುಪ್ತೀರಾ. ಉತ್ತಮವಾಗಿ ಗ್ರಹಗಳ ವಿಶೇಷವಾದ ಚಲನೆಗಳು ನಿಮಗೆ ಶಕ್ತಿ, ಸಾಮರ್ಥ್ಯ, ಧೈರ್ಯವನ್ನ ರೂಪಿಸ್ತವೆ. ಆದರೆ ಇಬ್ಬರು ವ್ಯಕ್ತಿಗಳು ಕೆಟ್ಟ ಕಣ್ಣಿನ ದೃಷ್ಟಿಗಳನ್ನ ನಿಮ್ಮ ಮೇಲೆ ಬಿಡ್ತಾ ಇರೋದ್ರಿಂದ ಅವರಿಂದ ನೀವು ಪರಿಹಾರವನ್ನ ಪಡೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ನಿಮ್ಮ ಮನೆ, ಮಠ ಮತ್ತು ಆಸ್ತಿ ಪಾಸ್ತಿ ಎಲ್ಲವನ್ನ ಕಳೆದುಕೊಳ್ತೀರಾ. ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬಹುದು, ನಿಮ್ಮ ಸಂಬಂಧಿಕರಾಗಿರ್ಬಹುದು, ನಿಮ್ಮ ಸ್ನೇಹಿತರೇ ಆಗಿರಬಹುದು. ಅವರೊಂದಿಗೆ ನಿಮ್ಮ ಮನೆಯ ವಿಚಾರಗಳನ್ನ ಹೇಳ್ಕೊಳ್ಬೇಡಿ ಮತ್ತು ಮನೆಗೆ ಯಾವುದೇ ಹೊಸ ವಸ್ತು ತಂದ್ರೂ ಕೂಡ ಅವರಿಗೆ ತೋರಿಸೋಕೆ ಹೋಗಬೇಡಿ ಮತ್ತು ಆ ವ್ಯಕ್ತಿಗಳಿಂದ ಅಂತರವನ್ನ ಕಾಯ್ದುಕೊಳ್ಳಿ. ಮೊದಲನೇ ವ್ಯಕ್ತಿಯ ಅಕ್ಷರ ಎ ಇಂದ ಪ್ರಾರಂಭವಾಗುತ್ತೆ. ಎರಡನೇ ವ್ಯಕ್ತಿಯ ಅಕ್ಷರ ಡಿ ಇಂದ ಪ್ರಾರಂಭವಾಗುತ್ತೆ. ಎ ಮತ್ತು ಡಿ ಇಂದ ಪ್ರಾರಂಭವಾಗುವಂತಹ ವಿಶೇಷವಾದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ರೆ ಅವರಿಂದ ದೂರವನ್ನ ಅಂತರವನ್ನ ಕಾಯ್ದುಕೊಳ್ಳೋದು ಉತ್ತಮ. ಏಕೆಂದ್ರೆ ಅವ್ರು ಯಾವುದರ ಮೂಲಕವಾದ್ರೂ ಸರಿ ನಿಮಗೆ ತೊಂದರೆಯನ್ನ ಕೊಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಪ್ರತಿಕ್ಷಣ ಹಂಬಲಿಸ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ರೆ ಅವರಿಂದ ನೀವು ದೂರ ಮಾಡ್ಕೊಳ್ಳೋದು ಉತ್ತಮ. ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರೀಗ ಶಕ್ತಿಶಾಲಿಯಾಗಿರ್ತೀರಾ. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡ್ತೀರಾ. ಎಂ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಸ್ಪಷ್ಟವನ್ನ ಗೋಚರಿಸುವಂತೆ ಮಾಡ್ತಾರೆ. ಮುಖ್ಯವಾಗಿ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೋಗಲಾಡಿಸೋಕೆ, ದೂರ ಇಡೋಕೆ ಬಹಳ ಮುಖ್ಯವಾಗಿರುವಂತಹ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ಪರಿಹಾರ ಮಾಡು ಎಂದು ಸೂರ್ಯದೇವನಿಗೆ ಸಂಕಲ್ಪವನ್ನ ಮಾಡಿಕೊಂಡು ಅರ್ಘ್ಯವನ್ನ ಸಮರ್ಪಿಸಬೇಕು. ಬಹಳ ಒಳ್ಳೆಯದು. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಕಲ ದೋಷಗಳನ್ನ ದೂರ ಆದ್ದರಿಂದ ಮಂಗಳನ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳೋಕೆ ಮಂಗಳವಾರ ಅಥವಾ ಭಾನುವಾರ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಮಾಟ ಮಂತ್ರ, ಕಪ್ಪು ತಂತ್ರಗಳು ದೂರವಾಗುತ್ತೆ. ಶನಿದೇವನ ಆಶೀರ್ವಾದವನ್ನ ಶನಿದೇವರ ಪಡೆದುಕೊಳ್ಳಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದದೇನೋ ಗೋಚರಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ನಿವಾರಣೆ ಮಾಡಿಕೊಳ್ಳೋಕೆ ನಿಂಬೆ ಹಣ್ಣಿನಿಂದ 7 ಬಾರಿ ನಿಮ್ಮ ತಲೆಯಿಂದ ನಿವಾಳಿಸಿ 3 ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು. ಮೊಟ್ಟೆಯನ್ನ ತೆಗೆದುಕೊಂಡು ನಿಮ್ಮ ತಲೆಯಿಂದ ನಿವಾಳಿಸಿ ಒಡೆದು ಬರಬೇಕು. ಈ ರೀತಿಯಾದ ಸಣ್ಣ ಪುಟ್ಟ ತಂತ್ರಗಳು, ಪ್ರಯೋಗಗಳು ನಿಮ್ಮ ಮೇಲಿರ್ತಕ್ಕಂತಹ ಎಲ್ಲಾ ರೀತಿಯ ದೋಷಗಳನ್ನ ದೂರ ಮಾಡುತ್ತೆ. ಕೆಟ್ಟ ದೃಷ್ಟಿಗಳನ್ನ ದೂರ ಮಾಡುತ್ತೆ. ಮನೆಯಲ್ಲಿ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಎಲ್ಲಾ ರೀತಿಯ ಯೋಗ ಭಾಗ್ಯಗಳನ್ನ ಬರಮಾಡ್ಕೊಳ್ತೀರಾ. ಎಂ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಕ್ತಿಯಾಗಿ ನಿಂತ್ಕೊಳ್ತಾರೆ. ನಿಮ್ಮ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಸುಲಭವಾಗಿ ಆರೋಗ್ಯವನ್ನ ಬರಮಾಡ್ಕೊಳ್ಬಹುದು. ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು. ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರು ಕೂಡ ಅತ್ಯುತ್ತಮವಾಗಿ ಆರೋಗ್ಯದಿಂದ ಅಭಿವೃದ್ಧಿಯನ್ನ ಪಡೆದುಕೊಳ್ತಾರೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಯಾವುದೇ ನಡೆದ್ರೂ ಕೂಡ ಸುಳ್ಳನ್ನ ಹೇಳ್ಬೇಡಿ, ಬೇರೆಯವ್ರಿಗೆ ಮೋಸವನ್ನ ಮಾಡಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ವಿಶ್ವಾಸದಿಂದ ಇಡಿ. ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ನಿಮ್ಮನ್ನ ರೂಪಿಸುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು 4 ಜನರಿಗೆ ಸಹಾಯ ಮಾಡುವಂತಹ ದೊಡ್ಡ ವ್ಯಕ್ತಿಯಾಗಿ ಬದಲಾವಣೆಯನ್ನ ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ವಿಶೇಷವಾದ ವ್ಯಕ್ತಿತ್ವ ಮತ್ತು ಸಾಮರಸ್ಯ ಇರುತ್ತದೆ. ಈ ಸಾಮರ್ಥ್ಯವಿರುವಂತಹ ಈ ರಾಶಿಯವರಿಗೆ ಸೋಲೆ ಇಲ್ಲದ ವಿಶೇಷವಾದ ಜೀವನವನ್ನ ದೇವರು ರೂಪಿಸಿಕೊಡೋದಕ್ಕೆ ಆಶೀರ್ವಾದವನ್ನ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ ಅನುಭವಿಸಿದಂತಹ ಪ್ರತಿಯೊಂದು ತೊಂದರೆಗಳಿಗೂ ಈಗ ನೀವು ನೇರವಾಗಿ ಸಂಪೂರ್ಣವಾಗಿ ಉತ್ತರವನ್ನ ಹುಡುಕಬಹುದು. ವೃಶ್ಚಿಕ ರಾಶಿಯವರಿಗೆ ಮೋಸ ಮಾಡುವುದು ಎಂದರೆ ಹುರಿಯುವ ಬೆಂಕಿ ಕೈ ಹಾಕಿದಂತೆ. ಇವರಿಗೆ ಸಹಜವಾಗಿ ಒಂದು ರೀತಿಯ ಎಲ್ಲಾ ರೀತಿ ದೃಷ್ಟಿ ಕಣ್ಣುಗಳು ಇರುತ್ತದೆ. ನೀವು
ಮಾತನಾಡುವ ಪದಗಳಿಗಿಂತ ನಿಮ್ಮ ಕಣ್ಣುಗಳು ಎಲ್ಲಿ ನೋಡುತ್ತಿದೆ, ನಿಮ್ಮ ಕೈಗಳು ಹೇಗೆ ಚಲಿಸುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಸಣ್ಣ ಅನುಮಾನ ಬಂದರೂ ಸಾಕು, ಅವರು ಮೂಲವನ್ನು ಹುಡುಕಿ ಸತ್ಯವನ್ನು ಹೊರತೆಗಿತಾರೆ. ಅದಕ್ಕಾಗಿ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಮೌನವಾಗಿರ್ತಾರೆ. ಆದರೆ ಆ ಮೌನದ ಹಿಂದೆ ಸುಳ್ಳಿನ ಬಗ್ಗೆ ದೊಡ್ಡ ತನಿಖೆ ನಡೆಸ್ತಿರ್ತಾರೆ. ಇವರ ಬಳಿ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳೋದು ಅಸಾಧ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ ವೃಶ್ಚಿಕ ರಾಶಿಯವರಿಂದ ಯಾವುದೇ ಒಬ್ಬರು ಕೂಡ ಒಳ್ಳೆಯದನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು. ಕೆಟ್ಟದನ್ನ ಮಾಡಿದ್ರೆ ಖಂಡಿತವಾಗಿ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ಜೀವನ ಬಾಳು ಬಂಗಾರವಾಗಲಿ, ನಿಮ್ಮ ಮನೆ ಮತ್ತು ಮನಸ್ಸು ಸದಾ ಸಂತೋಷದಿಂದ ತುಂಬಿರಲಿ ಅಂತ ಹಾರೈಸ್ತಾ, ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸಿ ನಿಮ್ಮ ಕಷ್ಟಗಳಿಂದ ಪರಿಹಾರ ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.